ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 3 ಮತ್ತು 4ರ GK ಟುಡೇ ಕರೆಂಟ್ ಅಫೈರ್ಸ್ ಡೈಲಿ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಪುರುಷರ ರಿಕರ್ವ್ ಕಾರ್ಯಕ್ರಮದ ಆರ್ಚರಿ ವಿಶ್ವಕಪ್ನಲ್ಲಿ ಯಾವ ದೇಶವು ಚಿನ್ನದ ಪದಕವನ್ನು ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತವು ಸರಿಯಾದ ಉತ್ತರ. ಭಾರತದ ಪುರುಷರ ರಿಕರ್ವ್ ತಂಡವು ಆರ್ಚರಿ ವಿಶ್ವಕಪ್ ಹಂತ 1ರಲ್ಲಿ ದಕ್ಷಿಣ ಕೊರಿಯಾವನ್ನ ಸೋಲಿಸುವ ಮೂಲಕ 14 ವರ್ಷಗಳ ಚಿನ್ನದ ಬರವನ್ನ ನಿವಾರಿಸುವ ಮೂಲಕ ಐತಿಹಾಸಿಕ ಚಿನ್ನವನ್ನ ಗೆದ್ದುಕೊಂಡಿತು. ವಿಜಯಶಾಲಿಯಾದ ಮೂವರು ಧೀರಜ್ ಪಮ್ದೇವರ್, ತರುಣ್ದೀಪ್ ರೈ ಮತ್ತು ಪ್ರವೀಣ್ ಜಾಧವ್ ದಕ್ಷಿಣ ಕೊರಿಯಾದ ವಿಶ್ವ ಚಾಂಪಿಯನ್ ತಂಡವನ್ನ 5-1ರಿಂದ ಸೋಲಿಸಿದರು. ಇದು 5 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಸೇರಿದಂತೆ 8 ಪದಕಗಳೊಂದಿಗೆ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಅತ್ಯಧಿಕ ಪದಕಗಳನ್ನು ಗುರುತಿಸಿದೆ. ಭಾರತವು 8 ಪುರುಷರು ಮತ್ತು 8 ಮಹಿಳೆಯರನ್ನೊಳಗೊಂಡ 16 ಸದಸ್ಯರ ತಂಡವನ್ನು ಶಾಂಘೈಗೆ ಕಳುಹಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದಂತಹ ಫ್ಯಾಂಟನಿಲ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಂಥೆಟಿಕ್ ಓಪಿಯಾಯ್ಡ್ ಡ್ರಗ್. US ವಿದೇಶಾಂಗ ಕಾರ್ಯದರ್ಶಿ ಆಂಥೋನಿ ಬ್ಲಿಂಕೆನ್ ರವರ ಇತ್ತೀಚಿನ ಚೀನಾ ಭೇಟಿಯ ಸಮಯದಲ್ಲಿ ಸಿಂಥೆಟಿಕ್ ಓಪಿಯಾಯ್ಡ್ ಪೂರ್ವಗಾಮಿಗಳ ಉತ್ಪಾದನೆ ಮತ್ತು ರಫ್ತಿಗೆ ಸಂಬಂಧಿಸಿದಂತೆ ಚರ್ಚೆಗಳು ವಿಶೇಷವಾಗಿ ಫ್ಯಾಂಟನಿಲ್ ಅನ್ನು ತೋರಿಸಿದವು. ಈ ಓಪಿಯಾಯ್ಡ್ಗಳು ಅಫೀಮು ಗಸಗಸೆ ಸಂದೇಶದಲ್ಲಿನ ಪದಾರ್ಥಗಳನ್ನು ಅನುಕರಿಸುತ್ತದೆ ಮತ್ತು ಓಪಿಯಾಯ್ಡ್ ಗ್ರಾಹಕಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ನೋವು ನಿವಾರಣೆ ಮತ್ತು ಯುಫೋರಿಯಾವನ್ನ ಉಂಟು ಮಾಡುತ್ತದೆ, ಆದರೆ ಹೆಚ್ಚಿನ ವ್ಯಸನದ ಅಪಾಯಗಳನ್ನು ಉಂಟು ಮಾಡುವಂಥದ್ದು. ಫ್ಯಾಂಟನಿಲ್ ಮಾರ್ಫಿನ್ಗಿಂತ 100 ಪಟ್ಟು ಹೆಚ್ಚು ಪ್ರಬಲವಾಗಿದೆ. ಇದು ಗಮನಾರ್ಹವಾದ ಮಿತಿಮೀರಿದ ಅಪಾಯಗಳನ್ನು ಉಂಟು ಮಾಡುತ್ತದೆ. ಇದು ಪಿನ್ ಪಾಯಿಂಟ್ ವಿದ್ಯಾರ್ಥಿಗಳು ಪ್ರಜ್ಞಾಹೀನತೆ ಮತ್ತು ಉಸಿರಾಟದ ತೊಂದರೆಗಳಿಂದ ಗುರುತಿಸಲ್ಪಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಶೇರ್ಗಢ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ್ ರಾಜ್ಯದಲ್ಲಿ ಇದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ರಾಜಸ್ಥಾನದ ಶೇರ್ಗಢ್ ವನ್ಯಜೀವಿ ಅಭಯಾರಣ್ಯಕ್ಕೆ ಪರಿಸರ ಸೂಕ್ಷ್ಮ ವಲಯವನ್ನ ವ್ಯಾಖ್ಯಾನಿಸುವ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ESZ ಮಾನವ ವನ್ಯಜೀವಿ ಸಂಘರ್ಷವನ್ನ ತಗ್ಗಿಸಲು ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸುವ ಗುರಿಯನ್ನು ಇದು ಹೊಂದಿದೆ. ಇದನ್ನ 1983ರಲ್ಲಿ ಸ್ಥಾಪಿಸಲಾದ ಈ ಅಭಯಾರಣ್ಯವು ಚಿರತೆ, ಭಾರತೀಯ ತೋಳ ಮತ್ತು ರಣಹದ್ದುಗಳಂತಹ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಈ ಅಭಯಾರಣ್ಯವು ಹೊಂದಿರುವಂಥದ್ದು. ಕರಡು ಅಭಯಾರಣ್ಯದ ಕೇಂದ್ರ ಪ್ರದೇಶದ ಸುತ್ತಲೂ 348.60 ಚದುರ ಕಿಲೋಮೀಟರ್ನ ESZ ಅನ್ನು ಪ್ರಸ್ತಾಪಿಸುತ್ತದೆ. ಸಾರ್ವಜನಿಕ ಪ್ರತಿಕ್ರಿಯೆಯನ್ನ 60 ದಿನಗಳಲ್ಲಿ ಕೇಳಲಾಗುತ್ತಿದ್ದು, ಸುಪ್ರೀಂ ಕೋರ್ಟ್ ನಿರ್ದೇಶನವು ಎಲ್ಲಾ ಸಂರಕ್ಷಿತ ಅರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗೆ ESZಗಳನ್ನು ಕಡ್ಡಾಯಗೊಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಸಚಿವಾಲಯವು ರತ್ನ ಮತ್ತು ಆಭರಣ ವಲಯಕ್ಕೆ ಅಧಿಕೃತ ಆರ್ಥಿಕ ಆಪರೇಟರ್ AEO ಸ್ಥಾನಮಾನವನ್ನ ನೀಡಿದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಣಕಾಸು ಸಚಿವಾಲಯವು ಸರಿಯಾದ ಉತ್ತರ. ವ್ಯವಹಾರವನ್ನ ಸುಲಭಗೊಳಿಸಲು ಹಣಕಾಸು ಸಚಿವಾಲಯವು ರತ್ನ ಮತ್ತು ಆಭರಣ ವಲಯಕ್ಕೆ ಅಧಿಕೃತ ಆರ್ಥಿಕ ಆಪರೇಟರ್ ಸ್ಥಾನಮಾನವನ್ನ ನೀಡಿದೆ. ಪ್ರಮುಖ ವಜ್ರ ತಯಾರಕ ಏಷ್ಯನ್ ಸ್ಟಾರ್ ಉದ್ಯಮದಲ್ಲಿ ಮೊದಲ ಸ್ವೀಕರಿಸುವವರಾಗಿದ್ದಾರೆ. AEO ಪ್ರೋಗ್ರಾಂ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಸೇಫ್ ಫ್ರೇಮ್ವರ್ಕ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪೂರೈಕೆ ಸರಪಳಿಯನ್ನ ಸುರಕ್ಷಿತಗೊಳಿಸುವ ಗುರಿಯನ್ನ ಇದು ಹೊಂದಿರುವಂತದ್ದು. AEO ಸ್ಥಿತಿಯು ತ್ವರಿತವಾದ ಕ್ಲಿಯರೆನ್ಸ್ ಮತ್ತು ವರ್ಧಿತ ಭದ್ರತೆಯಂತಹ ಪ್ರಯೋಜನಗಳನ್ನು ಇದು ನೀಡುತ್ತದೆ. ವಿಶ್ವ ವ್ಯಾಪಾರ ಸಂಸ್ಥೆಯ ವ್ಯಾಪಾರ ಸುಗಮಗೊಳಿಸುವ ಒಪ್ಪಂದಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ. 2011ರಲ್ಲಿ ಭಾರತದಲ್ಲಿ ಪರಿಚಯಿಸಲಾಯಿತು. CBICಯ ಸ್ವಯಂ ಪ್ರೇರಿತ AEO ಕಾರ್ಯಕ್ರಮವು ಕಸ್ಟಮ್ ಕಾರ್ಯವಿಧಾನಗಳನ್ನ ಸರಳಗೊಳಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಸಿರು ಟ್ಯಾಕ್ಸಾನಮಿ ಎಂದರೇನು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ,
ಪರಿಸರ ಸ್ನೇಹಿ ಹೂಡಿಕೆಗಳನ್ನ ವರ್ಗೀಕರಿಸಿರುವಂತಹ ವ್ಯವಸ್ಥೆ. RBI ಮತ್ತು ಹಣಕಾಸು ಸಚಿವಾಲಯವು ಸುಸ್ಥಿರ ಪಥಗಳಿಗಾಗಿ ಆಸಿಯಾನ್ನ ವಿಕಸನಗೊಳ್ಳುತ್ತಿರುವ ಹಸಿರು ಟಾಕ್ಸಾನಮಿಯಿಂದ ಪಡೆದುಕೊಳ್ಳಬಹುದು. ಹಸಿರು ಟಾಕ್ಸಾನಮಿಯು ಪರಿಸರಕ್ಕೆ ಸೂಕ್ತವಾದ ಹೂಡಿಕೆಗಳನ್ನು ವ್ಯಾಖ್ಯಾನಿಸುತ್ತದೆ, ಹಸಿರು ತೊಳೆಯುವಿಕೆಯನ್ನ ತಡೆಗಟ್ಟುವಲ್ಲಿ ಸಹಾಯವನ್ನ ಮಾಡುತ್ತದೆ ಮತ್ತು ತಿಳುವಳಿಕೆಯುಳ್ಳ ಹೂಡಿಕೆ ನಿರ್ಧಾರಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತದೆ. ಇದು ಹವಾಮಾನ ತಗ್ಗಿಸುವಿಕೆ, ರೂಪಾಂತರ ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆಯನ್ನ ಒಳಗೊಂಡಿರುವ ಸುಸ್ಥಿರ ಆರ್ಥಿಕ ಚಟುವಟಿಕೆಗಳ ಕಡೆಗೆ ಹಣವನ್ನ ಚಾನೆಲ್ ಮಾಡುತ್ತದೆ. ಚಟುವಟಿಕೆಗಳು ಪರಿಸರ ಉದ್ದೇಶಗಳಿಗೆ ಗಣನೀಯ ಕೊಡುಗೆ ನೀಡಬೇಕು, ಗಮನಾರ್ಹ ಹಾನಿಯನ್ನ ತಪ್ಪಿಸಬೇಕು ಮತ್ತು ಸಾಮಾಜಿಕ ಸುರಕ್ಷತೆಗಳಿಗೆ ಬದ್ಧವಾಗಿರಬೇಕು. ಕೆಲವು ವರ್ಗೀಕರಣಗಳು ಪರಿಸರದ ಸಮರ್ಥನೀಯತೆಯನ್ನ ವರ್ಗೀಕರಿಸಲು ಟ್ರಾಫಿಕ್ ಲೈಟ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿವೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಲಸಿಕೆ ತಯಾರಕರ ಸಂಘದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೃಷ್ಣ ಎಂ ಎಲ್ ಇವರು ಸರಿಯಾದ ಉತ್ತರ. ಕೃಷ್ಣ ಎಂ ಎಲಾ ಸರಿಯಾದ ಉತ್ತರ. ಭಾರತ ಬಯೋಟೆಕ್ ಸಹ ಸಂಸ್ಥಾಪಕರಾದಂತಹ ಕೃಷ್ಣ ಎಂ ಎಲಾರವರು ಈಗ 2024-26ಗಾಗಿ ಭಾರತೀಯ ಲಸಿಕೆ ತಯಾರಕರ ಸಂಘದ ಮುಖ್ಯಸ್ಥರಾಗಿದ್ದಾರೆ. ಅವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಆದ ಸಿ ಪೂನಾವಾಲಾ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಲಸಿಕೆ ಅಭಿವೃದ್ಧಿಯನ್ನ ತ್ವರಿತಗೊಳಿಸಲು ಮತ್ತು ಉತ್ಪಾದನೆಯನ್ನ ಹೆಚ್ಚಿಸಲು ಲಸಿಕೆ ತಯಾರಕರು, ಸಂಶೋಧಕರು ಮತ್ತು ನೀತಿ ನಿರೂಪಕರ ನಡುವೆ ಸಹಯೋಗವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಳ್ಳೆಯ ಲಸಿಕೆಗಳ ಪ್ರವೇಶವನ್ನ ಸಕ್ರಿಯಗೊಳಿಸಲು IVMA ಆದ್ಯತೆಯನ್ನ ನೀಡುತ್ತದೆ. ಪೂನಾವಾಲಾ ಅಡಿಯಲ್ಲಿ SII COVID-19 ಸಾಂಕ್ರಾಮಿಕ ಸಮಯದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನ ಪ್ರಾರಂಭಿಸಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಸೀರಾ ಮಾಡ್ರೆ ಎಂದರೇನು? ಸೀರಾ ಮಾಡ್ರೆ ಎಂದರೇನು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಲ್ಯಾಂಡ್ಲಿಂಗ್ ಹಡಗು ಸರಿಯಾದ ಉತ್ತರ. ಫಿಲಿಪೈನ್ಸ್ ತಿರಸ್ಕರಿಸಿದ ಸಿಯರಾ ಮ್ಯಾಡ್ರೆ ಹಡಗನ್ನ ತೆಗೆದುಹಾಕಲು ಚೀನಾ ಒತ್ತಾಯಿಸುತ್ತದೆ. WWII-ಗಾಗಿ 1944ರಲ್ಲಿ ಇದನ್ನ ನಿಯೋಜಿಸಲಾಯಿತು. ಇದು 1976ರಲ್ಲಿ ಫಿಲಿಪೈನ್ಸ್ಗೆ ವರ್ಗಾವಣೆಯಾಗುವ ಮೊದಲು ವಿಯೆಟ್ನಾಂನಲ್ಲಿ ಸೇವೆಯನ್ನ ಸಲ್ಲಿಸಿತು. ಇದು ಪ್ರಾದೇಶಿಕ ಹಕ್ಕುಗಳನ್ನ ಬಲಪಡಿಸಲು ವಿವಾದಿತ ಸ್ಪಾಟ್ಲಿ ದ್ವೀಪಗಳ ಭಾಗವಾದಂತಹ ಸೆಕೆಂಡ್ ಥಾಮಸ್ ಸೋನಲ್ಲಿ 1999ರಲ್ಲಿ ಉದ್ದೇಶಪೂರ್ವಕವಾಗಿ ಇದನ್ನ ಇರಿಸಲಾಯಿತು. ಚೀನಾದ ಹಡಗುಗಳು ಮತ್ತು ನೀರಿನ ಪಿರಂಗಿಗಳು ಈ ಪ್ರದೇಶದಲ್ಲಿ ಸರಬರಾಜು ದೋಣಿಗಳಿಗೆ ಬೆದರಿಕೆ ಹಾಕುತ್ತವೆ. ತೆಗೆದುಹಾಕುವಿಕೆಯು ಫಿಲಿಪೈನ್ಸ್ನ ಹಕ್ಕುಗಳನ್ನ ದುರ್ಬಲಗೊಳಿಸುತ್ತದೆ ಮತ್ತು ಚೀನಿ ಉಪಸ್ಥಿತಿಯನ್ನ ಇದು ಹೆಚ್ಚಿಸುತ್ತದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಭೌಗೋಳಿಕ ಸೂಚ್ಯಂಕ GI ಉತ್ಪನ್ನಗಳ ಪ್ರಭಾವದ ಮೌಲ್ಯಮಾಪನದ ಅಧ್ಯಯನವನ್ನ ಅನುಮೋದಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಬಾರ್ಡ್ ಸರಿಯಾದ ಉತ್ತರ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇತ್ತೀಚೆಗೆ ಭೌಗೋಳಿಕ ಸೂಚನೆಯ GI ಉತ್ಪನ್ನಗಳ ಪ್ರಭಾವದ ಮೌಲ್ಯಮಾಪನದ ಅಧ್ಯಯನವನ್ನ ಸಿಂಬಯೋಸಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಅನುಮೋದಿಸಿದೆ. GI ಎನ್ನುವುದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನ ಹೊಂದಿರುವ ಮತ್ತು ಗುಣಗಳನ್ನ ಹೊಂದಿರುವ ಉತ್ಪನ್ನಗಳ ಮೇಲೆ ಬಳಸಲಾಗುವ ಸಂಕೇತವಾಗಿದೆ ಅಥವಾ ಆ ಮೂಲದ ಕಾರಣದಿಂದಾಗಿ ಖ್ಯಾತಿಯನ್ನ ಇದು ಹೊಂದಿದೆ. ಕಾನೂನುಗಳ ಮೂಲಕ ಬೌದ್ಧಿಕ ಆಸ್ತಿಯ ರಕ್ಷಣೆಯ ಆರ್ಥಿಕ ಬೆಳವಣಿಗೆಗೆ, ಉದ್ಯೋಗ ಮತ್ತು ಆದಾಯ ಉತ್ಪಾದನೆಯ ವಿಷಯದಲ್ಲಿ ಪ್ರಯೋಜನಗಳನ್ನು ಪಡೆಯಲು ಇದು ಸಹಾಯವನ್ನು ಮಾಡುತ್ತದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ K2-18b ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಎಕ್ಸೋ ಪ್ಲಾನೆಟ್. ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಪ್ರಾಥಮಿಕ ಮಾಹಿತಿಯು ಎಕ್ಸೋ ಪ್ಲಾನೆಟ್ K2-18b ನಲ್ಲಿ ಡೈಮಿಥೈಲ್ ಸಲ್ಫೈಡ್ ಅನಿಲದ 50%ಕ್ಕಿಂತ ಹೆಚ್ಚಿನ ಸಂಭವನೀಯತೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ಖಚಿತವಾದ ತೀರ್ಮಾನವನ್ನು ತಲುಪುವ ಮೊದಲು ಹೆಚ್ಚಿನ ವಿಶ್ಲೇಷಣೆ ಅಗತ್ಯವಿದೆ. DMS ಎಂಬುದು ಭೂಮಿಯ ಮೇಲಿನ ಜೀವಿಗಳಿಂದ ಮಾತ್ರ ಉತ್ಪತ್ತಿಯಾಗುವ ಅನಿಲವಾಗಿದ್ದು, ಪ್ರಾಥಮಿಕವಾಗಿ ಸಮುದ್ರ ಪರಿಸರದಲ್ಲಿ ಫೈಟೋಪ್ಲಾಂಕ್ಟನ್ ನಿಂದ ಉತ್ಪತ್ತಿಯಾಗುತ್ತದೆ. K2-18b ನ ವಾತಾವರಣದಲ್ಲಿ DMS ಇರುವಿಕೆಯ ಒಂದು ಅದ್ಭುತವಾದ ಆವಿಷ್ಕಾರವಾಗಬಹುದು, ಏಕೆಂದರೆ ಗ್ರಹವು ಸಮುದ್ರದಿಂದ ಆವೃತವಾಗಿದೆ ಮತ್ತು ಭೂಮಿಗಿಂತ
2.6 ಪಟ್ಟು ದೊಡ್ಡದಾಗಿದೆ ಎಂದು ನಂಬಲಾಗಿದೆ. 2015ರಲ್ಲಿ ಪತ್ತೆಯಾದಂತಹ K2-18b ಎಂ ಮಾದರಿಯ ನಕ್ಷತ್ರವನ್ನ ಪರಿಭ್ರಮಿಸುವ ಸೂಪರ್ ಎಕ್ಸ್ ಪ್ಲಾನೆಟ್ ಆಗಿದ್ದು, ಸೂರ್ಯನಿಗಿಂತ ಚಿಕ್ಕದಾದ ಮತ್ತು ತಂಪಾಗಿರುವ ಎಂ ನಕ್ಷತ್ರಗಳು ಕೆಂಪು ಕುಬ್ಜ ವರ್ಗವನ್ನು ಒಳಗೊಂಡಿವೆ. K2-18b ಗೋಲ್ಡಿಲಾಕ್ಸ್ ವಲಯದಲ್ಲಿ ವಾಸಿಸುತ್ತದೆ. ಅಲ್ಲಿ ತಾಪಮಾನವು ದ್ರವ ನೀರನ್ನ ಉಳಿಸಿಕೊಳ್ಳುತ್ತದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನವನ್ನ ನೀಡಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, IREDA. ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ಗೆ ನವರತ್ನ ಸ್ಥಾನಮಾನವನ್ನು ನೀಡಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ 1987ರಲ್ಲಿ ಸ್ಥಾಪಿತವಾದಂತಹ IREDA ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನವರತ್ನ ಸ್ಥಿತಿಯನ್ನ ಸ್ಥಿರವಾದ ಉನ್ನತ ಕಾರ್ಯಕ್ಷಮತೆ ಸೇರಿದಂತೆ ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ನೀಡಲಾಗುತ್ತದೆ. ಉದಾಹರಣೆಗೆ, ಕಳೆದ 5 ವರ್ಷಗಳಲ್ಲಿ 3 MUಗಳಲ್ಲಿ ಅತ್ಯುತ್ತಮ ಅಥವಾ ಉತ್ತಮ ರೇಟಿಂಗ್ ಗಳನ್ನ ಸಾಧಿಸುವುದು ಮತ್ತು ಆಯ್ದ ಕಾರ್ಯಕ್ಷಮತೆ ಸೂಚ್ಯಂಕಗಳಲ್ಲಿ 60 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನು ಹೊಂದಿರುವಂತದ್ದು. ಇಂದಿನ ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.